Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. God bless the day in the presence of God. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವಿದ್ದೇವೆ. Please open your Bibles to Ezekiel chapter 47, verse number 5. ನಿಮ್ಮ ಸತ್ಯವೇದವನ್ನ ಯೆಹೆಜ್ಕೇಲ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 5ನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Ezekiel chapter 47, verse number 5. ಯೆಹೆಜ್ಕೇಲ 47ನೇ ಅಧ್ಯಾಯ 5ನೇ ವಚನ. Again, he measured 1,000, and it was a river that I could not cross, for the water was too deep, water in which one must swim, a river that could not be crossed. ಅವನು ಮತ್ತೆ 1000 ಮೊಳ ಅಳೆದನು, ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು, ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. Hallelujah. Hallelujah. Church, maybe I was in my second standard or third standard. ಸಭೆ ನನ್ನ 2ನೇ ಕ್ಲಾಸ್ ಅಥವಾ 3ನೇ ಕ್ಲಾಸ್ ಅಲ್ಲಿ ನಾನಿದ್ದೆ. Because I was short. ನಾನು ಬಹಳ ಕುಬ್ಜಡ ಆಗಿರೋದ್ರಿಂದ My mom took me to swimming classes. ನನ್ನ ತಾಯಿ ನನ್ನ ಸ್ವಿಮ್ಮಿಂಗ್ ಕ್ಲಾಸ್ ಕರೆದುಕೊಂಡು ಹೋಗ್ತಾರೆ. The first week of my training. ನನ್ನ ಆ ಒಂದು ಸ್ವಿಮ್ಮಿಂಗ್ ನ ಮೊದಲನೇ ವಾರದ ಒಂದು ತರಬೇತಿಯಲ್ಲಿ It's not bad, it was good. ಅದು ಬಹಳ ಚೆನ್ನಾಗಿತ್ತು, ಬಹಳ ನಾನು ಈಜಾಡ್ತಾ ಇದ್ದೆ. But after few days, ಆದ್ರೆ ಸ್ವಲ್ಪ ದಿನ ಆದ್ಮೇಲೆ my coach ನನ್ನ ಕೋಚ್ ಈ ರೀತಿಯಲ್ಲಿ ಮಾಡಿದ್ರು. directly he threw me into the water. ನೇರವಾಗಿ ನನ್ನ ತೆಗೆದು ನೀರಿನ ಮೇಲೆ I ಬಿಸಾಡಿದ್ರು. don't know what kind of training it was. ನನಗೆ ಗೊತ್ತಿಲ್ಲ ಅದು ಯಾವ ರೀತಿಯ ಟ್ರೈನಿಂಗ್ ಎಂದು ನನಗೆ The ಗೊತ್ತಿಲ್ಲ. moment I was thrown into the water, ಯಾವಾಗ ನಾನು ನೀರಿಗೆ ಎಸೆಯಲ್ಪಟ್ಟನೋ I was drowning. ನಾನು ಅಲ್ಲಿ ಮುಳುಗೋದಕ್ಕೆ ಪ್ರಾರಂಭಿಸಿದೆ. I screamed like anything. ನಾನು ಜೀವ ಹೋಗುವ ರೀತಿಯಲ್ಲಿ ಬೊಬ್ಬೆ ಹೊಡೆದಕ್ಕೆ ಪ್ರಾರಂಭಿಸಿದೆ. That was the last day I went to my swimming class. ನನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅದು ಕೊನೆಯ ದಿನ ನಾನು ಸ್ವಿಮ್ಮಿಂಗ್ ತರಬೇತಿಗೆ ಹೋಗಿ. Even today, ಇವತ್ತಿನ ದಿವಸ I have that water phobia. ಆ ಒಂದು ನೀರಿನ ಭಯ ಈಗಲೂ ಕೂಡ ನನಗೆ ಇದೆ. But even today I don't like to swim. ನನಗೆ ಈಗಲೂ ಕೂಡ ಈಜಾಡೋದಕ್ಕೆ ನನಗೆ ಇಷ್ಟ ಇಲ್ಲ. The deep waters. ಆಳವಾದ ಆ ನೀರುಗಳು. When Ezekiel is speaking of. ಯೆಹೆಜ್ಕೇಲನು ಇದರ ಮಾತನಾಡುತ್ತಿದ್ದಾನೆ. Ezekiel is having the same experience. ಯೆಹೆಜ್ಕೇಲನಿಗೂ ಕೂಡ ಇದೇ ರೀತಿಯ ಒಂದು ಅನುಭವ ಇದೆ. Ezekiel says, ಯೆಹೆಜ್ಕೇಲನು ಈ ರೀತಿಯಲ್ಲಿ the ಹೇಳ್ತಿದ್ದಾನೆ, water is too deep to swim. ನೀರು ಆ ಈಜಾಡುವುದಕ್ಕೆ ಬಹಳ ಆಳವಾಗಿತ್ತು ಎಂದು ಹೇಳ್ತಾ ಇದ್ದಾನೆ. Church, listen to this. ಸಭೆ ಈ ಸಂದರ್ಭದಲ್ಲಿ ಗಮನವಿಟ್ಟು ಕೇಳಿದ್ರೆ, Sometimes ಕೆಲವು ಬಾರಿ God takes us in the deep waters. ದೇವರು ನಮ್ಮನ್ನ ಆಳವಾದ ನೀರಿಗೆ ಕರೆದುಕೊಂಡು So ಹೋಗುತ್ತಾನೆ. that sometimes we lose control of a particular situation. ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮ ನಿಯಂತ್ರಣ ಮತ್ತು ಪರಿಸ್ಥಿತಿಯ ನಿಯಂತ್ರಣವನ್ನು ಕಳೆದುಕೊಳ್ಳುವ ಹಾಗೆ In ಮಾಡುತ್ತಾನೆ. such situations, ಅಂತ ಒಂದು we ಪರಿಸ್ಥಿತಿಗಳಲ್ಲಿ have only one choice. ನಮಗಿರುವಂತ ಒಂದೇ ಆಯ್ಕೆ ಇದಾಗಿದೆ. It is God to trust in Him. ದೇವರನ್ನು ಮಾತ್ರವೇ ನಾವು ಅವಲಂಬಿಸಬೇಕು, ದೇವರನ್ನು ಮಾತ್ರವೇ ನಾವು ಭರವಸೆ ಇಡಬೇಕು. Then we cry out to God. ಆಗ ನಾವು ದೇವರನ್ನು ಕೂಗುತ್ತೇವೆ. Then we see the work of God's hand moving mountains. ಆಗ ನಾವು ದೇವರ ಹಸ್ತದ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಆತನು ಬೆಟ್ಟಗಳನ್ನು ಕದಲಿಸುವುದನ್ನು ನಾವು ನೋಡುತ್ತೇವೆ. Hallelujah. If you read Psalms chapter 107, ನೀವು ಕೀರ್ತನೆ 107ನೇ ಅಧ್ಯಾಯವನ್ನು ಓದುವುದಾದರೆ, let us read from verses from 28 to 31. 28ರಿಂದ 31 ವಚನಗಳನ್ನು ಓದಿಕೊಳ್ಳೋಣ. Let us read what the psalmist says. ಅಲ್ಲಿ ಕೀರ್ತನೆಗಾರನ ಏನನ್ನು ಹೇಳುತ್ತಾನೆ ಎಂದು ನೋಡಿಕೊಳ್ಳೋಣ. Then they cry out to the Lord in their trouble, and He brings them out of their distresses. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. He calms the storm so that its waves are still. ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು, ತೆರೆಗಳು ನಿಂತವು. Then they are glad because they are quiet, so He guides them to their desired heaven. ಆಗ ಹಡಗಿನವರು ಸಮುದ್ರವು ಶಾಂತವಾದುದರಿಂದ ಸಂತೋಷ ಪಟ್ಟರು, ಅವರು ಮುಟ್ಟಬೇಕಾದ ರೇವಿಗೆ ಆತನು ಅವರನ್ನು ಸೇರಿಸಿದನು. Oh, that men would give thanks to the Lord for His goodness and for His wonderful works, the children of men. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. Hallelujah. Just when you are helpless, ನೀವು ಯಾವಾಗ ಅಸಹಾಯಕರಾಗಿ ನಿಲ್ಲುತ್ತೀರೋ, when you are in trouble, ನೀವು ಯಾವಾಗ ತೊಂದರೆಯಲ್ಲಿ ಇರುತ್ತೀರೋ, God is not your alternative. ದೇವರು ನಿಮಗೆ ಆ ಒಂದು ಪರ್ಯಾಯವಾಗಿ ಆತನು ಇಲ್ಲ. He is the only help. ಆತನೊಬ್ಬನೇ ಸಹಾಯಕನಾಗಿದ್ದಾನೆ. Hallelujah. Hallelujah. Just do you know, sometimes ಕೆಲವು ಬಾರಿ ನೀವು ನೋಡಿದ್ದೀರಾ, God's power cannot be seen until the situation gets to the point where nobody can help us. ಯಾರೂ ಕೂಡ ನಿಮಗೆ ಸಹಾಯ ಮಾಡುವುದಕ್ಕೆ ಇರುವುದಿಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗುವ ತನಕ ದೇವರ ಸಹಾಯ ಬರುವುದಿಲ್ಲ ಅನ್ನೋದು ನೀವು ಗಮನಿಸಿದ್ದೀರಾ? So many believers comes to us. ಕೆಲವು ಅನೇಕ ಜನರು ವಿಶ್ವಾಸಿಗಳು ನಮ್ಮ ಬಳಿಗೆ They come ಬರುತ್ತಾರೆ. with their own sort of problems. ಅವರ
ಅವರು ಬೇರೆ ಬೇರೆ ರೀತಿಯ ಸಮಸ್ಯೆಗಳೊಂದಿಗೆ ಅವರು ನಮ್ಮ ಬಳಿಗೆ ಬರ್ತಾರೆ. For few problems, ಕೆಲವು ಸಮಸ್ಯೆಗಳಿಗೆ we can stand and help them. ನಾವು ಅವರಿಗೆ ನಿಂತು ಅವರಿಗೋಸ್ಕರ ನಾವು ಸಹಾಯ ಮಾಡಬಹುದು. But some people come with their problems. ಆದ್ರೆ ಕೆಲವು ಸಮಸ್ಯೆಗಳೊಂದಿಗೆ ಬರುತ್ತಾರೆ. Even we cannot help them. ನಾವು ಕೂಡ ಆ ಒಂದು ಸಮಸ್ಯೆಗಳಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. The word we tell them is, ನಾವು ಅವರಿಗೆ ಹೇಳುವಂತಹ ಒಂದೇ ಒಂದು ಮಾತು ಏನು ಅಂತಂದ್ರೆ, brother, sister, come, let's pray. Only God can help us. ಓ ಸಹೋದರಿಯೇ, ಸಹೋದರನೇ, ನೀವು ದೇವರು ಮಾತ್ರವೇ ಈ ಒಂದು ಸಮಸ್ಯೆಯಲ್ಲಿ ಬಿಡುಗಡೆ ಕೊಡಲು ಸಾಧ್ಯ ಎಂದು ನಾವು ಹೇಳುತ್ತೇವೆ. Hallelujah. Sometimes ಕೆಲವು ಬಾರಿ God takes us into the deep waters of life for extended time. ದೇವರು ಬಹಳ ಕಾಲದವರೆಗೂ ನಮ್ಮನ್ನ ಒಂದು ಆಳವಾದ ನೀರಿನ ಅನುಭವಕ್ಕೆ ನಮ್ಮನ್ನ ಕರೆದುಕೊಂಡು For ಹೋಗ್ತಾರೆ. example, ಉದಾಹರಣೆಯಾಗಿ ನೋಡುವಾಗ Joseph, he was taken to the deep waters of adversity for 17 years. ಆತನು ಅನೇಕ ಈ ಯೋಸೇಫನು 17 ವರ್ಷಗಳ ಕಾಲ ಆತನು ತನ್ನ ಆ ಒಂದು ಆಳವಾದ ನೀರಿನ ಅನುಭವಕ್ಕೆ ಆತನು ಎಳೆಯಲ್ಪಟ್ಟನೆಂದು ನಾವು ನೋಡ್ತಾರೆ. What were his deep waters? ಆತನಿಗೆ ಆತನ ಜೀವಿತದಲ್ಲಿ ಇದ್ದ ಆ ಒಂದು ಆಳವಾದ ನೀರಿನ ಅನುಭವ ಯಾವುದಾಗಿದೆ? Number 1, ಮೊದಲನೇದಾಗಿ he ನೋಡುವ, was rejected by his brothers. ಆತನು ತನ್ನ ಸಹೋದರರಿಂದ ತಿರಸ್ಕರಿಸಲ್ಪಟ್ಟನು. Number 2, ಎರಡನೇದಾಗಿ enslavement to Pharaoh. ಫರೋನಿಗೆ ಆತನು 44 ಆತನು ದಾಸತ್ವನಾಗಿ ದಾಸನಾಗಿ ಹೋದನು. Number 3, ಮೂರನೇದಾಗಿ an unfair imprisonment. ಅನ್ಯಾಯವಾಗಿ ಆತನ ತಪ್ಪು ಹೊರಿಸಿ ಆತನನ್ನು ಜೈಲಿಗೆ ಹಾಕಿದರು. So there were deep waters for Joseph for 17 years. ಯೋಸೇಫನ ಜೀವನದಲ್ಲಿ 17 ವರ್ಷಗಳ ಕಾಲ ಒಂದು ಆಳವಾದ ನೀರಿನ ಅನುಭವ ಆತನು ಮಾಡಿದನು. After the 17 ಆದರೆ years, 17 ವರ್ಷ ಆದ ನಂತರ there was deep reward for his deep waters. ಆತನ ಒಂದು ಆಳವಾದ ನೀರಿನ ಅನುಭವಕ್ಕೆ ಇದ್ದಂತಹ ಒಂದು ಪ್ರತ್ಯುತ್ತರ ಅಥವಾ ಬಹುಮಾನ ಅಲ್ಲಿ ಕಾದಿತ್ತು. During his deep waters of experience, ಆತನು ಆಳವಾದ ನೀರಿನ ಅನುಭವವನ್ನ ಆತನು ಹಾದು ಹೋಗುವಾಗ what was his experience? ಆತನ ಅನುಭವ ಏನಾಗಿತ್ತು? Number 1, ಮೊದಲನೇದಾಗಿ he ನೋಡುವಾಗ experienced dreams. ಆತನು ಕನಸುಗಳನ್ನ ಕಾಣುವಂತಹ ವ್ಯಕ್ತಿಯಾಗಿದ್ದನು. Number 2, ಎರಡನೇದಾಗಿ a special anointing of gifts to administrate. ಆತನಿಗೆ ನಡೆಸುವಂತ ಮತ್ತು ಮೇಲ್ವಿಚಾರಣೆಯನ್ನು ನೋಡುವಂತ ವಿಶೇಷವಾದ ಅಭಿಷೇಕ ಆತನ ಮೇಲೆ ಕೊಡಲ್ಪಟ್ಟಿತ್ತು. Number 3, ಮೂರನೇದಾಗಿ a great wisdom beyond his years of age. ಆತನ ದಿನಮಾನಗಳಲ್ಲಿ ಕೇಳುವಂತ ಒಂದು ಜ್ಞಾನ ಯಾರಲ್ಲೂ ಇದೆ ಅನ್ನುವಂತ ಜ್ಞಾನ ಯಾರಲ್ಲಾದ್ರೂ ಇದೆ ಅನ್ನೋದನ್ನ ಕೇಳೋದಕ್ಕಿಂತ ಹೆಚ್ಚಿದಾದ ಜ್ಞಾನ ಆತನಲ್ಲಿ ತನ್ನ ವಯಸ್ಸಿಗೆ ಮೀರಿದಂತ ಜ್ಞಾನ, ಆತನ ವಯಸ್ಸಿಗೆ ಮೀರಿದಂತ ಜ್ಞಾನ ಆತನಲ್ಲಿ ಇತ್ತೆಂದು So ನಾವು ನೋಡ್ತೇವೆ. all this he received because of his deep waters of life in his experience. ಈ ಎಲ್ಲಾ ವಿಚಾರಗಳನ್ನು ತನ್ನಲ್ಲಿ ತಾನು ಆತನು ಹೊಂದಿಕೊಂಡನು ಹೇಗೆ ಎಂದು ನೋಡುವಾಗ ಆಳವಾದ ನೀರಿನ ಅನುಭವದ Just ನಿಮಿತ್ತವಾಗಿ. the deep waters, it's a preparation for our life. ಆಳವಾದ ನೀರಿನ ಅನುಭವ ಏನಿದೆ ಅದು ನಮಗೆ ಸಿದ್ಧತೆಯ ನಮ್ಮ ಜೀವಿತಕ್ಕೋಸ್ಕರ ಒಂದು ಸಿದ್ಧತೆ ಆಗಿದೆ. Hallelujah. If God chooses for you to take you to the deep waters, ಒಂದು ವೇಳೆ ದೇವರು ನಿಮ್ಮನ್ನ ಆ ಆಳವಾದ ನೀರಿನೆಡೆಗೆ ನಡೆಸುವುದಾದರೆ it is for a reason. ಅದು ಒಳ್ಳೆಯ ಒಂದು ಕಾರಣಕ್ಕಾಗಿ You ನಾವು ಹೇಳ್ತಾ shall ಇದ್ದೇವೆ. receive the anointing of God. ನೀವು ದೇವರ ಅಭಿಷೇಕವನ್ನು ಆ ಸಮಯದಲ್ಲಿ ಹೊಂದಿಕೊಳ್ಳುವವರಾಗಿರ್ತೀರಿ. Filled with the Holy ನೀವು Spirit. ಪರಿಶುದ್ಧಾತ್ಮನಿಂದ It is ತುಂಬಿಸಲ್ಪಡುವವರಾಗಿರ್ತೀರಿ. not your power, you will be filled by God's power. ನೀವು ನಿಮ್ಮ ಶಕ್ತಿಯಿಂದ ತುಂಬಿಸಲ್ಪಡುವುದಿಲ್ಲ, ಸರ್ವಶಕ್ತನಾದ ದೇವರ ಶಕ್ತಿಯಿಂದ ತುಂಬಿಸಲ್ಪಡುತ್ತೀರಿ. Hallelujah. Just the greater the calling, ನೀವು ದೊಡ್ಡದಾದ ಕರೆ ನಿಮ್ಮ ಮೇಲಿರುವಾಗ greater will be the deep waters. ನೀವು ಹೆಚ್ಚಾದ ಆ ನೀರಿನ ಆಳದ ಅನುಭವಕ್ಕೆ ನೀವು ಸಾಗಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ Trust in His knowledge. ಆತನ ಜ್ಞಾನದ ಮೇಲೆ, ಆತನ ತಿಳುವಳಿಕೆ ಮೇಲೆ ಭರವಸೆ ಇಡ್ರಿ. That your waters are preparation to see the works of God. ನೀವು ಏನು ಆ ಒಂದು ನೀರಿನ ಆಳದಲ್ಲಿ ಹೋಗಿದ್ದೀರಾ ಆ ಯಾಕೆ ಎಂದು ನೋಡುವಾಗ ದೇವರ ಕಾರ್ಯವನ್ನು ನಿಮ್ಮ ಕಣ್ಣಾರೆ ನೋಡುವುದಕ್ಕೋಸ್ಕರವಾಗಿ. Deep water, ಈ ಆಳವಾದ ನೀರಿನ ಅನುಭವ it brings deep cleansing. ಅದು ನಮಗೆ ಆಳವಾದ ಒಂದು ಪರಿಶುದ್ಧತೆ, ಪವಿತ್ರತೆಯನ್ನು ತಂದುಕೊಡುತ್ತದೆ. Deep water, ಈ ಆಳವಾದ ನೀರಿನ ಅನುಭವ brings greater blessing. ಅದು ಶ್ರೇಷ್ಠವಾದ ಆಶೀರ್ವಾದವನ್ನು ನಮಗೆ ತಂದುಕೊಡುತ್ತದೆ. Hallelujah. Praise the Lord. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. When you go through this kind of experience, ಸಭೆ ಈ ರೀತಿಯ ಅನುಭವದಲ್ಲಿ ನೀವು ಹಾದು ಹೋಗುವಾಗ you shall be rewarded. ನೀವು ಖಂಡಿತವಾಗಿ ಬಹುಮಾನವನ್ನು ಹೊಂದುವವರಾಗಿರುತ್ತೀರಿ. Don't look out for man's help. ನೀವು ಮನುಷ್ಯ
ಮನುಷ್ಯರ ಸಹಾಯಕ್ಕಾಗಿ ನೀವು ಹೊರಗಡೆ ನೋಡಬೇಡ್ರಿ. Look for God's help. ನೀವು ದೇವರ ಒಂದು ಸಹಾಯಕ್ಕಾಗಿ ಮೇಲೆ ನೋಡುವವರಾಗಿರ್ರಿ. Cry out to God. ನೀವು ದೇವರ ಬಳಿ ಕೂಗಿರಿ. He will answer your prayers. ಆತನು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ. God will never leave you, never forsake you. ದೇವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಬಿಡುವುದಿಲ್ಲ. Hallelujah. Praise the Lord. ಅದರ ಪರಿಶುದ್ಧ ನಾಮ. Deep waters. ಈ ಆಳವಾದ ನೀರಿನ ಅನುಭವ Everyone will surely go through it. ಎಲ್ಲರೂ ಕೂಡ ಅವರು ಹಾದು ಹೋಗೇ ಹೋಗುತ್ತಾರೆ. And reward will be great. ಆ ಒಂದು ಶ್ರೇಷ್ಠವಾದ ಬಹುಮಾನವನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. Hallelujah. Praise the Lord. ಅದರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. Everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು ದೇವರ ಆಶೀರ್ವದಿಸಲಿ. Ezekiel chapter 47 verse number 5. ಯೆಹೆಜ್ಕೇಲ 47ನೇ ಅಧ್ಯಾಯ 5ನೇ ವಚನ. And Psalms chapter 107 verses from 28 to 31. ಆ ಕೀರ್ತನೆ 107ನೇ ಅಧ್ಯಾಯ 28ರಿಂದ 31 ವಚನ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನು ನಮ್ಮನ್ನ ಆಳವಾದ ನೀರಿನ ಅನುಭವಕ್ಕೆ ತೆಗೆದುಕೊಂಡು ಹೋಗುವಾಗ, ಕರ್ತನು ನಮ್ಮನ್ನ ನಡೆಸುವ ಹಾಗೆ, ಕರ್ತನು ನಮ್ಮನ್ನ ಬಲಪಡಿಸುವ ಹಾಗೆ, ಕರ್ತನು ನಮ್ಮನ್ನ ಸಹಾಯಕ್ಕೆ ಕರ್ತನು ಬರುವ ಹಾಗೆ, ನಮ್ಮ ಕರೆ ನಮ್ಮ ಕೂಗು ದೇವರಲ್ಲಿ ಕೇಳುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಎಲ್ಲರ ಜೀವಿತದಲ್ಲಿ ಬರುವಂತ ಅನುಭವ ಇದಾಗಿದೆ ಕರ್ತನೆ. ಆಳವಾದ ನೀರಿನ ಕರ್ತನೆ ರಾಜ, ಆ ಅನುಭವಕ್ಕೆ ನಮ್ಮನ್ನ ನೀನು ಕರೆದುಕೊಂಡು ಹೋಗುವಾಗ ಕರ್ತನೆ ನಮ್ಮನ್ನ ನೀನು ಸ್ವಾಮಿ ಕರ್ತನೆ ಕಾಪಾಡುವವನಾಗಿದೆ. ಆದರೆ ಒಂದೇ ಕರ್ತನೆ, ಆ ಸಮಯದಲ್ಲಿ ನಾವು ಮಾಡಬೇಕಾದ ಕಾರ್ಯ ನಿನ್ನನ್ನು ಮಾತ್ರವೇ ನಾವು ಭರವಸೆ ಇಡುವ ಹಾಗೆ, ನಿನ್ನಲ್ಲಿ ಮಾತ್ರ ಕರ್ತನೆ ನಾವು ಮೊರೆ ಇಡುವ ಹಾಗೆ ನೀನು ತಾನೇ ನಮ್ಮನ್ನ ನಡೆಸುವೆ ಕರ್ತನೆ. ಇದಕ್ಕೆ ವಿರುದ್ಧವಾಗಿ ಮನುಷ್ಯರ ಸಹಾಯವನ್ನು ಕೇಳಿಕೊಳ್ಳುವಂತೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವ ಉಳ್ಳ ತಂದೆ. ಆಮೆನ್.